ಡಿಕೆ ಸುರೇಶ್ ಅವರು ಒಂದು ಮಾತು ಹೇಳಿದ್ರು, ಜಾತಿ ಗಣತಿ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಸುರೇಶ್ ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಡಿಕೆ ಸುರೇಶ್ ಪ್ರಣಾಳಿಕೆ ಏನು ಅಂತ ನೋಡಿ ಮಾತಾಡ್ಲಿ. ಡಿಕೆ ಸುರೇಶ್ ಮಾತಿಗೆ ಬಿಕೆ ಹರಿಪ್ರಸಾದ್ ತಿರುಗೇಟು. ಸಿಎಂ ಎಚ್ಚರಿಕೆ ಹೆಜ್ಜೆ ಇಡ್ಲಿ ಅಂತ ಹೇಳಿ ಡಿಕೆ ಸುರೇಶ್ ಅವರು ಹೇಳಿದಂತಹ ಮಾತಿಗೆ ಬಿಕೆ ಹರಿಪ್ರಸಾದ್ ಟಾಂಗ್ ಕೊಟ್ಟಿದ್ದಾರೆ. ಜಾತಿ ಗಣತಿ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲೂ ಇದೆ. ಜಾತಿ ಗಣತಿ ಅನ್ನೋದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಹಾಗಾಗಿ ನಾವು ಆಶ್ವಾಸನೆಯನ್ನ ಕೊಟ್ಟಂತೆ ಅದನ್ನ ಜಾರಿಗೆ ತರಲೇಬೇಕು ಅಂತ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ಜಾತಿ ಗಣತಿ ವರದಿಗೆ ಮಹತ್ವ ಇದೆಯೋ ಇಲ್ವೋ ಗೊತ್ತಿಲ್ಲ. ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ಗೌರವ ಇರೋರು ಒಪ್ಕೊಳ್ಳೇಬೇಕು ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಮಾತನಾಡಿರೋದು. ರಾಹುಲ್ ಗಾಂಧಿ ಅವರ ಬಗ್ಗೆ ಗೌರವ ಇದ್ದವರು ಒಪ್ಕೋಬೇಕಾಗುತ್ತೆ. ಪ್ರಪಂಚಕ್ಕೆ ಪ್ರಪಂಚ ಬಿದ್ರೂ ಕೂಡ ಜಾತಿ ಗಣತಿ ಅನುಷ್ಠಾನ ಅಂತ ಹೇಳಿದ್ದಾರೆ. ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕಲ್ವಾ? ನಡ್ಕೊಳ್ಳೋಣ. ಯಾರು ವಿರೋಧ ಮಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸರ್ಕಾರ ಬಿದ್ರೂ ಪರವಾಗಿಲ್ಲ, ಜಾತಿ ಗಣತಿ ಜಾರಿಯಾಗಬೇಕು ಎಂದಿದ್ದಾರೆ. ಹಾಗಿದ್ರೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಏನ್ ಹೇಳಿದ್ರು, ಅದಕ್ಕೆ ಬಿಕೆ ಹರಿಪ್ರಸಾದ್ ಅವರ ತಿರುಗೇಟು ಇವತ್ತು ಹೇಗಿತ್ತು ನೋಡೋಣ. ಜಾತಿ ಗಣತಿ ವಿಚಾರವನ್ನ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ. ಜಾತಿ ಗಣತಿ ವಿಚಾರ ಇವತ್ತು ಕೇಂದ್ರ ಸರ್ಕಾರ ಕೂಡ ಸೆನ್ಸಸ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೆನ್ಸಸ್ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಮಾನದಂಡಗಳನ್ನ ಉಪಯೋಗಿಸ್ತಾರೆ, ಅವರು ಕೂಡ ಜಾತಿ ಗಣತಿಗೆ ಮುಂದಾಗ್ತಾ ಇರೋದ್ರಿಂದ ಸೊ ಒನ್ಸ್ ಫಾರ್ ಆಲ್ ನ್ಯಾಷನಲ್ ಸೆನ್ಸಸ್ ಒಳಗಡೆನೆ ಬಂತು ಅಂತ ಅಂದ್ರೆ ಯಾವುದೇ ಗೊಂದಲಗಳು ಕೂಡ ಇರೋದಿಲ್ಲ. ಸೊ ಜೊತೆಗೆ ಮಾನ್ಯತೆ ಕೂಡ ಸಿಗುತ್ತೆ. ಇಲ್ಲಿ ಮಾನ್ಯತೆಗೆ ಕೊಟ್ಟ ಮೇಲೆ ಮಾನ್ಯತೆಗೂ ಕೂಡ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ಸೊ ಇನ್ನೊಂದು ವರ್ಷದೊಳಗಡೆ ಸೆನ್ಸಸ್ ಕೂಡ ಆಗ್ತಾ ಇರೋದ್ರಿಂದ ಅಲ್ಲಿವರೆಗೂ ಕಾಯಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ. ಅದೇನೇ ಇರ್ಬೋದು, ಈಗ ಎಚ್ಚರಿಕೆ ಯಾರು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಇದು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಚುನಾವಣಾ ಪ್ರಣಾಳಿಕೆ, ಚುನಾವಣೆ ಸಂದರ್ಭದಲ್ಲಿ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ವಿ. ಆ ಥರ ಹೇಳಿದರೆ ಅವ್ರು ಒಂದ್ಸಲಿ ನೋಡಬೇಕಾಗುತ್ತೆ ನಮ್ಮ ಪ್ರಣಾಳಿಕೆ ಏನು ಅಂತ. ಸುರೇಶ್ ಅವರು ನೋಡಿ ಆಮೇಲೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ.